ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರಲ್ಲಿ ಮತ್ತೆ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ಬರಲಿದೆ. ವಾಹನ ಸವಾರರಿಗೆ ಇದು ಒಂದು ಕಡೆ ಬರೆಯಾದ್ರೆ ಮಾಫಿಯಾಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋ ಸಮಾಧಾನ ಮತ್ತೊಂದು ಕಡೆ. ಆದ್ರೆ ಬಿಬಿಎಂಪಿ ಪ್ಲಾನೇ ಬೇರೆ. ಗಿಜುಗುಡೋ ವಾಹನಗಳು, ಎಲ್ಲಂದ್ರಲ್ಲಿ ಪಾರ್ಕಿಂಗ್, ಬೇಕಾಬಿಟ್ಟಿ ಫೀಸ್ ವಸೂಲಿ. ಇನ್ನು ಮುಂದೆ ಸಿಲಿಕಾನ್ ಸಿಟಿಯಲ್ಲಿ ಇಂತಹ ಸೀನ್ ಇರಲ್ಲ. ಹಾಗಂತ ವಾಹನ ಸವಾರರಿಗೇನು ಫುಲ್ ಖುಷಿಯೂ ಇರಲ್ಲ ಬಿಡಿ. ಯಾಕಂದ್ರೆ ನಗರದಲ್ಲಿ ಮತ್ತೆ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ಬರಲಿದೆ. ಈ ಸಂಬಂಧ ಪಾರ್ಕಿಂಗ್ ನೀತಿಗೆ ಈಗಾಗಲೇ ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲಿ ಅನುಮೋದನೆ ದೊರೆತಿದ್ದು ಟೆಂಡರ್ ಪ್ರಕ್ರಿಯೆಯಷ್ಟೇ ಬಾಕಿ ಇದೆ. ಪ್ರಾಥಮಿಕವಾಗಿ ನಗರದ 85 ಕಡೆ ಪಾರ್ಕಿಂಗ್ ಪಾಲಿಸಿ ಜಾರಿಗೆ ಬರಲಿದೆ. ಪಾರ್ಕಿಂಗ್ ಪಾಲಿಸಿ ಉದ್ದೇಶಿತ ದರ ಹೀಗಿದೆ. ದ್ವಿಚಕ್ರ ವಾಹನಕ್ಕೆ ಪ್ಯಾಕೇಜ್ ಎ ನಲ್ಲಿ ಅಂದ್ರೆ ಪ್ರೀಮಿಯರ್ ಪಾರ್ಕಿಂಗ್ ಸ್ಥಳಗಳಲ್ಲಿ ಗಂಟೆಗೆ 15 ರೂಪಾಯಿ, ಪ್ಯಾಕೇಜ್ ಬಿ ಅಂದ್ರೆ ವಾಣಿಜ್ಯ ಪಾರ್ಕಿಂಗ್ಗೆ 10 ರೂಪಾಯಿ, ಹಾಗೆ ಪ್ಯಾಕೇಜ್ ಸಿ ಅಂದ್ರೆ ಸಾಮಾನ್ಯ ಪಾರ್ಕಿಂಗ್ಗೆ 5 ರೂಪಾಯಿ ವಸೂಲಿ ಮಾಡಲು ಉದ್ದೇಶಿಸಲಾಗಿದೆ. ಇನ್ನು ಲಘು ವಾಹನಗಳಿಗೆ ಪ್ರೀಮಿಯರ್ ಪಾರ್ಕಿಂಗ್ ಸ್ಥಳಗಳಲ್ಲಿ ಗಂಟೆಗೆ 30 ರೂಪಾಯಿ, ಪ್ಯಾಕೇಜ್ ಬಿ ಪಟ್ಟಿಯ ಸ್ಥಳಗಳಲ್ಲಿ ಗಂಟೆಗೆ 20 ರೂಪಾಯಿ, ಹಾಗೆ ಪ್ಯಾಕೇಜ್ ಸಿ ಸ್ಥಳಗಳಲ್ಲಿ ಗಂಟೆಗೆ 15 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಇದು ಒಂದು ಕಡೆ ಪಾರ್ಕಿಂಗ್ ಮಾಫಿಯಾಕ್ಕೆ ಕಡಿವಾಣ ಬೀಳೋ ಖುಷಿಯ ಜೊತೆಗೆ ವಾಹನ ಸವಾರರಿಗೆ ದುಬಾರಿ ಶುಲ್ಕದ ಬಗ್ಗೆ ಬೇಸರವನ್ನು ತಂದಿದೆ. ಅದು ಒಂದು ಮೈನಸ್ ಪಾಯಿಂಟ್ ಇದೆ. ಆ ಥರ ಒಂದು ಇದೆ. ಇವಾಗ ಒಂದು ಜಾಗ ಹೋಗಿದ್ರೆ ಅಲ್ಲಿ ಕೊಡಬೇಕು, ತಿರ್ಗಾ ನೆಕ್ಸ್ಟ್ ಶಾಪಿಂಗ್ಗೆ ಹೋಗಿದ್ರೆ ಅಲ್ಲಿನೂ ಪಾರ್ಕಿಂಗ್ ಪಾಲಿಸಿಗೆ ಅಲ್ಲಿನೂ ಅವ್ರಿಗೆ ಕಾಸು ಕೊಡಬೇಕು, ಅದು ರೆಂಟ್ ಕೊಡಬೇಕು. ಆ ಥರ ಇದ್ದರೆ ಒಂಥರ ಎಕ್ಸ್ಟ್ರಾನು ಹೋಗುತ್ತೆ. ಬಟ್ ಆ ಥರ ಗೌರ್ಮೆಂಟ್ದು ಅವ್ರು ಪಾಲಿಸಿ ಮಾಡಿದ್ದಾರೆ. ಇವಾಗ ಮಾಫಿಯಾನು ಸ್ಟಾಪ್ ಮಾಡೋಕ್ಕೆ ಅದು ಅವ್ರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಅದಕ್ಕೆ ಎಕ್ಸ್ಟ್ರಾ ಕೊಟ್ರೇನು ಕೊಡಲೇಬೇಕು ಇವಾಗ ಅಂತ. ಆದರೆ ಈ ಬಗ್ಗೆ ಮೇಯರ್ ಹೇಳೋದೇ ಬೇರೆ. ಇವಾಗ ಅದನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಟೆಂಡರ್ ಕಾಲ್ ಮಾಡಿ ABC ಝೋನ್ ಮಾಡಿದ್ದಾರೆ. ಆ ABC ಝೋನ್ ಪ್ರಕಾರ ಇವಾಗ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಒಂದು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ತೀವಿ, ಇನ್ನೊಂದು ಅಂಗಡಿಗೆ ಹೋದ್ರೆ ಅಲ್ಲೂ ಪಾರ್ಕಿಂಗ್ ಕೊಡಬೇಕು ಅಂತೆಲ್ಲ ಇದು ಮಾಡಿದೆ, ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅದನ್ನು ನೋಡೋಣ. ಯಾಕೆಂದರೆ ಇವಾಗ ಈ ಮಂತ್ಲಿ ಬಸ್ ಪಾಸ್ ಯಾವ ಥರ ಇರುತ್ತೆ, ಡೇ ಬಸ್ ಪಾಸ್ ಯಾವ ಥರ ಇರುತ್ತೆ, ಆ ಥರನೇ ವ್ಯವಸ್ಥೆ ಮಾಡೋಕ್ಕಾದ್ರೆ ಆ ಪಾರ್ಕಿಂಗ್ ಪಾಸ್ ಥರನೇ ಮಾಡೋಕ್ಕೆ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಈ ಪಾರ್ಕಿಂಗ್ ಪಾಲಿಸಿ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಖುಷಿ ಕೊಟ್ರೆ, ಇನ್ನೊಂದು ಕಡೆ ಬೇಸರ ತರಿಸಿದೆ. ಆದರೆ ಬಹುತೇಕ ಪಾಪರೆದ್ದಿರೋ ಬಿಬಿಎಂಪಿ ಮಾತ್ರ ಇದರಿಂದ ಬರೋಬ್ಬರಿ 80 ಕೋಟಿ ಆದಾಯದ ನಿರೀಕ್ಷೆ ಇಟ್ಟುಕೊಂಡಿದೆ. ಬಿಬಿಎಂಪಿಯವರು ತಂದಿರೋ ಪಾರ್ಕಿಂಗ್ ಪಾಲಿಸಿ ಪ್ರಕಾರ ಇನ್ನು ಮುಂದೆ ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡುವಾಗಿಲ್ಲ. ಅಷ್ಟೇ ಅಲ್ಲ, ಪಾರ್ಕಿಂಗ್ ಮಾಫಿಯಾ ಕೂಡ ಬೀಳುತ್ತೆ ಕತ್ರಿ. ಆದರೆ ಈ ಯೋಜನೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್. ಉದ್ಯಾನ ನಗರಿ ಈಗ ಥೇಟ್ ಮಲೆನಾಡಿನಂತಾಗಿ ಬಿಟ್ಟಿದೆ. ನಿತ್ಯ ಸುರಿಯೋ ಮಳೆ, ತಂಪಾದ ವಾತಾವರಣ, ಇದರ ಜೊತೆಗೆ ಹೆಚ್ಚುತ್ತಾ ಇರುವ ಮಾಲಿನ್ಯದಿಂದಾಗಿ ನಗರದಲ್ಲಿ ಅಸ್ತಮ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮಕ್ಕಳಲ್ಲೇ ಈ ಕಾಯಿಲೆ ಹೆಚ್ಚಾಗಿ ಕಾಡ್ತಾ ಇರೋದು ಆತಂಕಕಾರಿ. ಸಂಜೆಯಾದ್ರೆ ಸಾಕು ಅಬ್ಬರಿಸೋ ಮಳೆ, ದಿನವಿಡೀ ತಂಪಾದ ವಾತಾವರಣ. ಬೆಂಗಳೂರು ಈಗ ಮಲೆನಾಡಂತಾಗಿ ಬಿಟ್ಟಿದೆ. ಆದರೆ ಈ ವಾತಾವರಣ ಆಸ್ವಾದಿಸೋಕ್ಕೂ ಮುನ್ನ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಉದ್ಯಾನ ನಗರಿಯಲ್ಲಿ ಅಸ್ತಮ ಹೆಚ್ಚಾಗ್ತಾ ಇದೆ. ಒಂದೆಡೆ ಧೂಳು ಹಾಗೂ ಬದಲಾದ ವಾತಾವರಣದಿಂದಾಗಿ ನಗರದಲ್ಲಿ ಅಸ್ತಮ ವ್ಯಾಪಿಸುತ್ತಿದ್ದು, ಅದರಲ್ಲೂ 35% ಮಕ್ಕಳು ಈ ಸಮಸ್ಯೆಗೆ ತುತ್ತಾಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಜಾಸ್ತಿ ಇದೆ. ಬೆಂಗಳೂರಿನಲ್ಲಿ ಬಿಕಾಸ್ ಆಫ್ ದಿಸ್ ಪೊಲ್ಯೂಷನ್, ವೆಹಿಕ್ಯುಲರ್ ಪೊಲ್ಯೂಷನ್, ಸೊ ಅದರಿಂದನೂ ಬೆಂಗಳೂರಿನಲ್ಲಿ ಭಾಳಷ್ಟು ಜಾಸ್ತಿ ಇದೆ. ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ ಇಟ್ಸ್ ಬಿಟ್ವೀನ್ 18 and 20, 18 and 20%. ಹೆಣ್ಣು ಮಕ್ಕಳಲ್ಲಿ ಇಟ್ಸ್ ಅಬೌಟ್ 25% ಇದೆ. ಇನ್ನು ಸೀನು, ಕೆಮ್ಮು, ಗಂಟಲಿನಲ್ಲಿ ಕೆರೆತ, ಉಸಿರಾಟದ ತೊಂದರೆ ಇವೆಲ್ಲ ಅಸ್ತಮದ ಲಕ್ಷಣಗಳು. ಈ ಸಮಸ್ಯೆಗಳು ಬಂದ್ರೆ ಸ್ವಲ್ಪ ಎಚ್ಚರದಿಂದಿರಿ. ಇನ್ನು ಇಂತಹ ಸಂದರ್ಭದಲ್ಲಿ ಮನೆ ಮದ್ದಿನತ್ತ ಕೂಡ ಗಮನ ಹರಿಸಬಹುದು. ದೇಹವನ್ನ ಬೆಚ್ಚಗಿಡಲು ಶುಂಠಿ ಕಷಾಯ, ಜೀರಿಗೆ ಕಷಾಯ ಸೇರಿದಂತೆ ನೀರನ್ನ ಕುದಿಸಿ ಕುಡಿಯಬೇಕು. ಇದರಿಂದ ಅಸ್ತಮ ಕಾಯಿಲೆಯನ್ನ ತಡೆಗಟ್ಟಬಹುದು. ಆದಷ್ಟು ಈ ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು. ಪೊಲ್ಯೂಷನ್ ಅವಾಯ್ಡ್ ಮಾಡಿದ್ರೆ ಮತ್ತೆ ಬಾಡಿ ಸ್ವಲ್ಪ ವಾರ್ಮ್ ಆಗಿ ಇಟ್ಟಿರಬೇಕು. ಬಾಳೆಹಣ್ಣು, ಟೀ ಮತ್ತು ಸೀಬೆಹಣ್ಣು ತಿನ್ನೋದು, ಆ ಥರದ ಪದಾರ್ಥಗಳು ತಿನ್ನೋದು ಕಡಿಮೆ ಮಾಡಬೇಕು. ಅದು ಅಲರ್ಜಿ ಜಾಸ್ತಿ ಮಾಡ್ತದೆ. ಮತ್ತು ನೀರನ್ನ ಆದಷ್ಟು ಕಾಯಿಸಿ ಕುಡಿಬೇಕು. ಆದಷ್ಟು ಕಾಯಿಸಿ ಕುಡಿದ್ರೆ ಒಳ್ಳೆಯದು. ಉಸಿರು ಕೊಲ್ಲುವ ಅಸ್ತಮ ಕಾಯಿಲೆಯ ಬಗ್ಗೆ ಎಚ್ಚರದಿಂದಿರಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಮಾತು ಮರೆಯದಿರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.
ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ.